ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇರಾನ್ ಬೆನ್ನಲ್ಲೇ ಪಾಕಿಸ್ತಾನ ಶೇಕ್. ಅಮೆರಿಕ ಈಗ ಪಾಕ್ನಲ್ಲಿರುವಂತಹ ತನ್ನೆಲ್ಲ ಪ್ರಜೆಗಳಿಗೆ ಅಲ್ಲಿಂದ ಕಾಲ್ ಕೀಳುವಂತಹ ಲೆವೆಲ್ 3 ವಾರ್ನಿಂಗ್ ಅನ್ನ ಹೊರಡಿಸಿದೆ. ಏನಾಗ್ತಿದೆ ಹಾಗಾದ್ರೆ? ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಕನಸಲ್ಲೇ ಬೆಚ್ಚಿ ಬಿದ್ದಿರೋದು ಯಾಕೆ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪಾಕಿಸ್ತಾನದಲ್ಲಿ ಕೂಡ ಯುದ್ಧ ನಡೀತಿದೆ. ಅದು ಮೊದಲೇ ಶುರುವಾಗಿದೆ. ಅಫ್ಘಾನಿಸ್ತಾನ ಯಾವ ರೀತಿ ನಿರಂತರ ದಾಳಿ ಮಾಡ್ತಾ ಇದೆ ಅಂದರೆ, ಪಾಕಿಸ್ತಾನ ಮಾಡಿದಂಥ ದಾಳಿಗೆ ಪ್ರತೀಕಾರ ಭಯಂಕರವಾಗಿ ತೀರಿಸ್ಕೊಳ್ತಾ ಇದೆ. ನಮ್ಮ ಏರ್ಬೇಸ್ ಟಚ್ ಮಾಡ್ತೀರಾ, ನೂರ್ ಖಾನ್ನಲ್ಲಿ ಭಯಂಕರವಾದಂಥ ಬ್ಲಾಸ್ಟ್ ಮಾಡಿದ್ರು. ಅದಾದ ಮೇಲೆ ಈಗ ಕಳೆದ 24 ಗಂಟೆ ಲೆಕ್ಕ ಬಿಟ್ಟಿದೆ ನೋಡಿ. ಅಫ್ಘಾನಿಸ್ತಾನ 41 ಪಾಕಿಸ್ತಾನಿಗಳು ಅಂದರೆ ಪಾಕಿಸ್ತಾನಿ ಸೋಲ್ಜರ್ಸು ಮತ್ತು 53 ಜನ ಇಂಜೂರ್ಡ್, 41 ಜನ ಫಿನಿಶು, 53 ಜನ ಕ್ರಿಟಿಕಲ್ಲು. 24 ಗಂಟೆಯಲ್ಲಿ ಹತ್ತತ್ರ 100 ಜನ ಸೋಲ್ಜರ್ಸ್ನ ಫಿನಿಶ್ ಮಾಡಿದ್ದೀವಿ. ಕೆಲವ್ರನ್ನ ಅತ್ಯಂತ ಡೇಂಜರಸ್ ಸಿಚುವೇಶನ್ಗೆ ತೊಗೊಂಡೋಗಿ ನಿಲ್ಲಿಸಿದ್ದೀವಿ, ಕ್ಯಾಪ್ಚರು ಮಾಡಿದ್ದೀವಿ. ಲೆಕ್ಕ ಬಿಟ್ಟಿದೆ. ಈಗ ಪಾಕಿಸ್ತಾನ ಪತ್ರಗುಟ್ಟು ಹೋಗಿರೋವಾಗಲೇ ಈಗ ಶಾಕಿಂಗ್ ನ್ಯೂಸ್ ಏನಪ್ಪ ಅಂತ ಕೇಳಿದ್ರೆ, US-ನಿಂದ, ಅಮೆರಿಕದಿಂದ ತನ್ನೆಲ್ಲ ಪ್ರಜೆಗಳಿಗೆ ಮತ್ತು ಅಧಿಕಾರಿಗಳಿಗೆ ಅಡ್ವೈಸರಿ ಈಗ ರಿಲೀಸ್ ಆಗಿದೆ. ಅದು ಲೆವೆಲ್ 3 ಅಂದರೆ ಸ್ವಲ್ಪ ಡೇಂಜರಸ್ ಇದೆ ಸಿಚುವೇಶನ್ ಅನ್ನೋದು ಪಕ್ಕಾ ಆಗ್ತಿದ್ದಂಗೆ ತಕ್ಷಣ ಪಾಕಿಸ್ತಾನ ಬಿಡಿ. ಅಕಸ್ಮಾತ್ ಯಾವುದಾದ್ರೂ ಕೆಲಸದ ಮೇಲೆ ಹೋಗೋರಿದ್ರೆ ಹೋಗಲೇಬೇಡಿ, ಯಾವ ಕಾರಣಕ್ಕೂ ಹೋಗಲೇಬೇಡಿ. ಅಧಿಕಾರಿಗಳು ಅಲ್ಲಿಂದ ಬಿಟ್ಟು ಬನ್ನಿ. ಮತ್ತು ಯಾರ್ಯಾರು ಪ್ರಜೆಗಳಿದ್ದೀರೋ, ಅಮೆರಿಕ ಪ್ರಜೆಗಳಿದ್ದಾರೋ ತಕ್ಷಣ ನಿಮ್ಮ ಜೀವ ಉಳಿಸ್ಕೊಳ್ಳಿ, ಹೊರಗಡೆ ಬನ್ನಿ ಅನ್ನುವಂಥ ಆದೇಶ, ಆ ಎಚ್ಚರಿಕೆಯ ಸಂದೇಶ ಅಮೆರಿಕ ಈಗ ರಿಲೀಸ್ ಮಾಡಿದ್ದು ಪಾಕಿಸ್ತಾನದಲ್ಲಿ ಏನಾಗತ್ತೆ ಅನ್ನೋದರ ಸ್ಪಷ್ಟ ಸುಳಿವು. ಯಾಕಂದರೆ ಇರಾನ್ನ ದಾಳಿ ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ಮೇಲೆ ಆಗಬಹುದು. ಪಾಕಿಸ್ತಾನ ಅನಿವಾರ್ಯವಾಗಿ ಅಮೆರಿಕ ನೆಲೆ ಯೂಸ್ ಮಾಡ್ಕೊಳ್ಳೋಕೆ, ಅಂದರೆ ಪಾಕ್ ಸೇನಾ ನೆಲೆಯನ್ನು ಯೂಸ್ ಮಾಡಿಕೊಂಡು, ಅಂದರೆ ಪಾಕಿಸ್ತಾನದಲ್ಲಿರುವ US ನೆಲೆಯನ್ನು ಯೂಸ್ ಮಾಡ್ಕೊಂಡು ದಾಳಿ ಮಾಡೋಕೆ, ಇರಾನ್ ಮೇಲೆ ಅಟ್ಯಾಕ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದೆ. ಅದರಿಂದ ಇರಾನ್ ಈಗ ಸಿಡ್ದೆದ್ದಿದೆ. ಓಹೋ, ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದೀರಾ ಪಾಕಿಸ್ತಾನದವ್ರೆ, ನಿಮ್ಮ ಕಥೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಂತಿಂಥ ದಾಳಿ ಮಾಡಲ್ಲ ಅಂತ ಪಾಕಿಸ್ತಾನಕ್ಕೆ ಮೊನ್ನೆ ಅಷ್ಟೇ ಎಚ್ಚರಿಕೆ ಕೊಟ್ಟಿತ್ತು. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಯಾವ ರಾಷ್ಟ್ರದ ಮೇಲೆ ಹೆಂಗೆ UAE ಮೇಲೆ ಭಯಂಕರವಾದ ದಾಳಿ ಆಗಿದೆ. UAE ಸೇನಾ ನೆಲೆ ಮೇಲೆ ಸಿಕ್ಕಾಪಟ್ಟೆ ದೊಡ್ಡ ಅಟ್ಯಾಕ್ ಅನ್ನು ಮಾಡಿದೆ. ಇರಾನ್ ನಡೀತಾನೆ ಇದೆ. ಮಧ್ಯಪ್ರಾಚ್ಯದ ರಾಷ್ಟ್ರಗಳನ್ನ ಶೇಕ್ ಮಾಡ್ತಿದೆ ಇರಾನ್. ಎಷ್ಟೇ ನಾವು ಕಳ್ಕೊಂಡ್ವಿ ಅಂದ್ರೂ ನಾವು ಹೆದರಲ್ಲ, ದಾಳಿ ಮುಂದುವರಿಯುತ್ತೆ ಅಂತ ಅಮೆರಿಕಕ್ಕೆ ಸೆಡ್ ಹೊಡೆದು ನಿಂತಿದೆ. ನೀವೆಲ್ಲ ಅಮೆರಿಕ ಸೇನೆಯನ್ನ ಹೊರಗಡೆ ಹಾಕಬೇಕು, ಅಲ್ಲಿ ತನಕ ನಮ್ಮ ದಾಳಿ ಮುಂದುವರಿಯುತ್ತೆ ಅಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರೋದು ನೋಡ್ತಿದ್ದೀವಿ. ಇದ್ರ ಬೆನ್ನಲ್ಲೇ ಪಾಕಿಸ್ತಾನದ ಮೇಲೆ ಯಾವುದೇ ಕ್ಷಣದಲ್ಲಿ ಇರಾನ್ ದಾಳಿ ಆಗಬಹುದು ಅಂತ ಹೇಳಲಾಗ್ತಿದೆ. ಈ ಕಡೆ ಅಫ್ಘಾನಿಸ್ತಾನ ದಾಳಿ ಮಾಡಿ ಬರೋಬ್ಬರಿ 12 ಚೆಕ್ ಪಾಯಿಂಟ್ಗಳನ್ನು ಧ್ವಂಸ ಮಾಡಿರುವಂಥ ದೃಶ್ಯಗಳನ್ನು ಕೂಡ ಈಗ ರಿಲೀಸ್ ಮಾಡಿದೆ. 12 ಪಾಕಿಸ್ತಾನಿ ಚೆಕ್ ಪಾಯಿಂಟ್ಸ್ ಅನ್ನು ನಾವು ಬರೀ 24 ಗಂಟೆಗಳಲ್ಲಿ ಫಿನಿಶ್ ಮಾಡಿದ್ದೀವಿ. ಒಟ್ಟು 41 ಜನ ಸೋಲ್ಜರ್ಸ್ನ ಹೊಡೆದು ಹಾಕಿದ್ದೀವಿ. ಸೊ ಪಾಕಿಸ್ತಾನದಲ್ಲಿ ರಕ್ತ ದೋಕುಳಿಯನ್ನು ಹರಿಸಿದ ಅಫ್ಘಾನಿಸ್ತಾನ. ಇರಾನ್ ದಾಳಿ ಮಾಡಿದ್ರೆ ಪಾಕಿಸ್ತಾನ 3 ಕಡೆಯಿಂದ ಕ್ರಶ್ ಆದಂಗೆ. ಬಲೂಚಿಸ್ತಾನ ಕೂಡ ಇದೇ ಟೈಮಲ್ಲಿ ದಾಳಿ ನಡೆಸ್ತಿದೆ. ಇದನ್ನ ಪಾಕಿಸ್ತಾನ ಖಂಡಿಸ್ತಿದೆ. ಯಾವ ರೀತಿ ಅಫ್ಘಾನಿಸ್ತಾನವನ್ನು ಯೂಸ್ ಮಾಡಿಕೊಂಡು ಟೆರರಿಸ್ಟ್ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ಅಫ್ಘಾನಿಸ್ತಾನವನ್ನು ಕೆಲವು ನಮ್ಮ ಶತ್ರುಗಳು ಯೂಸ್ ಮಾಡ್ಕೊಳ್ತಿದ್ದಾರೆ. ಭಾರತ ಯಾವುದೇ ಕ್ಷಣದಲ್ಲಿ ನಮ್ಮ ಮೇಲೆ ಆಪರೇಷನ್ ಸಿಂಧೂರ ಟೈಮ್ಗಿಂತ ಅತ್ಯಂತ ಭೀಕರವಾದ ದಾಳಿಯನ್ನು ಮಾಡಬಹುದು ಅಂತ ಮೊನ್ನೆ ಪಾಕಿಸ್ತಾನದ ಸಂಸತ್ನಲ್ಲಿ ಅವರ ಅಧ್ಯಕ್ಷ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಯಿತು. ಭಾರತ ತಿರುಗೇಟ್ ಕೊಡ್ತು, ತಾವೇನೋ ಮಾಡೋದು ಅದನ್ನು ಭಾರತದ ಕಡೆ ಎತ್ತಾಕೋದು ಇರೋದೇ ಅಂತ. ಬಟ್ ಅವ್ರು ಹೇಳ್ಕೊಳ್ತಿರೋದೇನು, ಖಂಡಿತ ಒಂದು ದೊಡ್ಡ ದಾಳಿ ಪ್ಲಾನ್ ಆಗಿದೆ. ಯಾಕಂದರೆ 3 ಕಡೆ ಪಾಕಿಸ್ತಾನಕ್ಕೆ ಸಂಕಷ್ಟ ಎದುರಾದಾಗಲೇ ಭಾರತ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನ ಫಿನಿಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ಭಾರತನೇ ಪ್ಲಾನ್ ಮಾಡಿದೆ. ಇರಾನ್ ಮೇಲಿನ ದಾಳಿಯ ಹಿಂದೆಯೂ ಭಾರತ ಇದೆ. ಇಸ್ರೇಲ್ನಲ್ಲಿ ಪ್ಲಾನ್ ಮಾಡೇ ಬಂದಿದ್ದಾರೆ ಮೋದಿ. ಮತ್ತು ಪಾಕಿಸ್ತಾನವನ್ನು ಫಿನಿಶ್ ಮಾಡೋಕ್ಕೂ ಕೂಡ ಟ್ರಯಾಂಗ್ಯುಲರ್ ಪ್ಲಾನ್ ಅನ್ನ ಭಾರತವೇ ರೆಡಿ ಮಾಡಿದೆ ಅಂತ ಬಾಯ್ ಬಡ್ಕೊಂಡ್ರು. ಈ ಹೊತ್ತಲ್ಲಿ ಅಮೆರಿಕ ಅಡ್ವೈಸರಿ ಈಗ ಬೆಚ್ಚಿ ಬೀಳುವಂತಹ ಸುದ್ದಿ ಅಪ್ಪಳಿಸ್ತಿದೆ ಪಾಕ್ಗೆ. ಅದೇನಪ್ಪ ಅಂದ್ರೆ, ಪಾಕಿಸ್ತಾನವನ್ನ ಬಿಟ್ಟು ಬಿಡಿ ಅಮೆರಿಕ ಪ್ರಜೆಗಳೇ. ಅಂದ್ರೆ ಅರ್ಥ ಏನು? ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದಲ್ಲಿ ಶುರುವಾಗಬಹುದು ಹಬ್ಬ ಅಂತ. ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ, ಆಯಿಲ್ ಶಾರ್ಟೇಜ್ ಯಾವಾಗ ಮುಗಿದು ಹೋಗುತ್ತೋ ಅನ್ನುವ ಸ್ಥಿತಿಯಲ್ಲಿ ಪಾಕಿಸ್ತಾನ ಸಿಕ್ಕಾಕೊಂಡಿದೆ. ಈಗ ವರ್ಕ್ ಫ್ರಮ್ ಹೋಮ್ ಮಾಡಿದೆ, ಮತ್ತೆ ಎಲ್ಲ ಆನ್ಲೈನ್ ಕ್ಲಾಸಸ್ ಮಾಡಿಬಿಟ್ಟಿದೆ. ಶಾಲೆಗಳನ್ನೆಲ್ಲ ಮುಚ್ಚಿ ಆನ್ಲೈನ್ ಕ್ಲಾಸು, ವರ್ಕ್ ಫ್ರಮ್ ಹೋಮ್
ಫ್ಯೂಯಲ್ ಸೇವ್ ಮಾಡ್ಕೊಳ್ಳೋಕೆ ಅಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಪಾಕ್ ಸಿಕ್ಕಾಕೊಂಡಿದೆ. ಹಾರ್ಮೋಸ್ ಅಲ್ಲಿ ಸಂಕಷ್ಟ ಎದುರಾಗ್ತಿದ್ದ ಹಾಗೆ ಈಗ ಭಾರತ ಸೇರಿದಂತೆ ಎಲ್ಲರಿಗೂ ಸವಾಲಿದೆ. ಬಟ್ ಇರಾನ್ ಒಂದು ಕ್ಲಿಯರ್ ಮಾಡಿದೆ, ಜಯಶಂಕರ್ ಅವರು ಮಾತಾಡಿದ ಮೇಲೆ ಏನಂತ, ಯಾರು ಅಮೆರಿಕ ಬೆನ್ನಿಗೆ ನಿಂತಿದ್ದಾರೋ, ಇರಾನ್ ಮೇಲೆ ದಾಳಿ ನಡೆಸ್ತಿದ್ದಾರೋ, ಯುರೋಪ್ ಮತ್ತೆ ಅಮೆರಿಕ ಇಸ್ರೇಲ್ ಅವ್ರ ಜೊತೆಗೆ ನಿಂತವ್ರಿಗೆ ಮಾತ್ರ ನಾವು ಬಂದ್ ಮಾಡ್ತಿದ್ದೀವಿ ಅನ್ನುವ ಮೂಲಕ ಭಾರತಕ್ಕೆ ಕ್ಲಿಯರ್ ಆಗಿದೆ ದಾರಿ. ಈಗ ಅಲ್ಲಿಂದ ಹಡಗುಗಳು ಸೇಫ್ ಆಗಿ ಮೂವ್ ಆಗಬಹುದು ಯಾವುದೇ ಕ್ಷಣದಲ್ಲಿ ಅನ್ನುವಂಥ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ರಷ್ಯಾದಿಂದನೂ ಭಾರತಕ್ಕೆ ಆಯಿಲ್ ಬರ್ತಿದೆ, ಸೊ ನಾವು ಸೇಫ್ ಆಗಿದ್ದೀವಿ. ಬಟ್ ಪಾಕಿಸ್ತಾನ ಸಿಕ್ಕಾಕೊಂಡಿದೆ. ಹೆಂಗೆ ಸಿಕ್ಕಾಕೊಂಡಿದೆ ಅಂದರೆ ಅಮೆರಿಕದ ಜೊತೆಗೆ ನಿಂತು ಈಗ ಇರಾನ್ ಅಂದರೆ ಇರಾನ್ ಮೇಲೆ ದಾಳಿಗೆ ನೆಲೆಯನ್ನು ಕೊಟ್ಟು ಯಾವುದೇ ಕ್ಷಣದಲ್ಲಿ ಯುದ್ಧನೂ ಆಗಬಹುದು, ದಾಳಿನೂ ಆಗಬಹುದು. ಪ್ಲಸ್ ಅವರ ಹಡಗುಗಳು ಇರಾನ್ ಕೆಂಗಣ್ಣಿಗೆ ಗುರಿಯಾಗಿರೋದ್ರಿಂದ ಪಾಕ್ ಅಂತೂ ಅಲ್ಲಿಂದ ದಾಟಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಫ್ಯೂಯಲ್ ಇಂಧನದ ಸಂಕಷ್ಟದ ಜೊತೆಗೆ ಈಗ ದೊಡ್ಡ ದಾಳಿಯ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರುವಂತಹ ಪಾಕಿಸ್ತಾನ ಮತ್ತೆ ಭಾರತದ ಕಡೆಗೆ ಬೆರಳು ತೋರಿಸ್ತಿದೆ ಈ ಪರಿಸ್ಥಿತಿಯಲ್ಲೂ ಕೂಡ ಅನ್ನೋದೇ ಪಾಪ ಶೋಚನೀಯ ಪರಿಸ್ಥಿತಿ. ಇರಾನ್ ಇಸ್ರೇಲ್ ವಾರ್ನಲ್ಲಿ ಮಹತ್ವದ ಬೆಳವಣಿಗೆ ಏನಪ್ಪಾ ಅಂದರೆ, ಯಾವುದೇ ಸಮಯದಲ್ಲಿ ಭೂಸೇನೆ ಲ್ಯಾಂಡ್ ಆರ್ಮಿ ನುಗ್ಗಬಹುದು ಇರಾನ್ ಒಳಗಡೆ ಅಂತ ಹೇಳಲಾಗ್ತಿದೆ. ನಾವು ರೆಡಿ ಇದ್ದೀವಿ ಅಂತಿದೆ ಇರಾನ್, ಇದಕ್ಕೂ ನಾವು ರೆಡಿ ಅಂತ. ಮತ್ತೆ ಟ್ರಂಪ್ ಕಟ್ಟಕಡೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಶಸ್ತ್ರ ಕೆಳಗಿಟ್ಟು ಶರಣಾಗಿ, ಇಲ್ಲ ಅಂದರೆ ಇನ್ನು ನೀವು ಉಳಿಯಲ್ಲ. ಅವರದ್ದು ಏರ್ಫೋರ್ಸ್ ಕಂಪ್ಲೀಟ್ ಗಾನು, ನೇವಿ 99% ಗಾನು. ಸೊ ಉಳ್ಕೊಂಡಿರೋದು ಒಂದೇ ಒಂದು, ನಮ್ಮ ಭೂಸೇನೆ ಒಳಗಡೆ ನುಗ್ಗಿದ್ರೆ ಫಿನಿಶ್ ಅನ್ನುವಂತಹ ಒಂದು ಬಿಗ್ ಬಾಂಬ್ ಅಮೆರಿಕ ಹಾಕಿದೆ. ಈಗ ನಾವು ಲಾಂಗ್ ಟೈಮ್ ವಾರ್ಗೆ ರೆಡಿ ಆಗಿದ್ದೀವಿ ಅಂತ ಇರಾನ್ ಕೂಡ ಘೋಷಣೆಯನ್ನು ಮೊಳಗಿಸಿದೆ. ಸೊ ಯುದ್ಧ ರಣರೋಚಕ ಹಂತಕ್ಕೆ ತಲುಪ್ತಾ ಇದೆ. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.